ಎಲ್ಲರಿಗೂ ನಮಸ್ಕಾರ. ನಾ ಹಿಂದಿನ ವಿಡಿಯೋ ಒಳಗೆ ಹೇಳಿದ್ದೆ, ಪ್ರತಿ ಸಂಡೇ ಒಂದ್ಸರಿ ಒಂದು 3 ಕ್ವಶನ್ಸ್ ಅನ್ನ ತಗೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೆ. ಇವತ್ತು ಒಂದ್ 3 ಕ್ವಶನ್ಸ್ ತಗೊಂಡಿನಿ. ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ನೀವು ರಾತ್ರಿ ನಿದ್ದಿನೇ ಮಾಡ್ರಿ ಅದೇ ಒಳ್ಳೇದು, ಮಧ್ಯಾಹ್ನ ನಿದ್ದೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತೆಲ್ಲ ಹೇಳ್ತಿರಲ್ಲ, ಮತ್ತೆ ವಾಟ್ ಅಬೌಟ್ ನೈಟ್ ಡ್ಯೂಟಿ ಮಾಡುವಂತವ್ರ ಗತಿ ಏನು ಅಂತ ಕೇಳಿರಿ. ವೆರಿ ಗುಡ್ ಕ್ವಶನ್. ಆಕ್ಚುಲಿ ಬರೀ IT ಕಂಪನಿ ಒಳಗಿರೋರಷ್ಟೇ ರಾತ್ರಿ ಎಲ್ಲ ಎದ್ದು ಕೊಡಂಗಿಲ್ರಿ. ಎಷ್ಟೋ ಸೆಕ್ಟರ್ಸ್ ಅದಾವ. ಉದಾಹರಣೆಗೆ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡುವಂತವ್ರು, ಅಥವಾ ಹಾಸ್ಪಿಟಲ್ ಸೆಕ್ಟರ್ಸ್ ಒಳಗೆ ಕೆಲಸ ಮಾಡುವಂತವ್ರು, ಡಾಕ್ಟರ್ಸ್, ನರ್ಸಿಂಗ್ ಸ್ಟಾಫ್, ಆಲ್. ಆಮೇಲೆ ಹೋಟೆಲ್ಸ್ ಒಳಗೆ ಕೆಲಸ ಮಾಡೋರಂತ ಇದ್ದಾರೆ. ಸೆಕ್ಯೂರಿಟಿ ಸೆಕ್ಟರ್ ಒಳಗೆ ಪೊಲೀಸ್ ಇರ್ಬೋದು, ಫೈರ್ ಫೈಟರ್ಸ್ ಇರ್ಬೋದು, ಆಮೇಲೆ ನಮ್ಮನ್ನ ಕಾಯುವಂತ ಯೋಧರು, ಇವ್ರೆಲ್ಲರೂ ನೈಟ್ ಡ್ಯೂಟಿ ಮಾಡಿದ್ದಕ್ಕನ ಇವತ್ತು ದೇಶ ನಡಿಲಿಕ್ಕತ್ತದ, ಮತ್ತು ಅದು ಅನಿವಾರ್ಯತೆ ಕೂಡ. ಹೌದಾ? ಇಲ್ಲಿ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರೆ, ಇದು ನಮ್ಮ ಜೀವನ ನಡಿಲಿ ಅಂತ ನಾವು ನೈಟ್ ಡ್ಯೂಟಿ, ಓವರ್ ಟೈಮ್ ಇವನ್ನೆಲ್ಲ ಮಾಡ್ತೀವಿ. ಬಟ್ ನಾ ಏನ್ ಹೇಳಿದ್ದು, ಅಕಾರ್ಡಿಂಗ್ ಟು ನೇಚರ್, ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನೈಟ್ ಸ್ಲೀಪ್ ಇಸ್ ಬೆಸ್ಟ್. ಬಟ್ ಇಂಥ ಪರಿಸ್ಥಿತಿ ಒಳಗಿದ್ದಾಗ ನೋ ಅದರ್ ವೇ, ನಾವು ಕೆಲವೊಂದು ಮಾಡಿಫಿಕೇಶನ್ಸ್ ಅನ್ನ ಮಾಡ್ಕೊಳ್ಳಬೇಕಾಗ್ತದೆ. ಈಗ ಪೊಲೀಸ್ ಯೋಧರು ಎಲ್ಲರೂ ನಂಗೆ ರಾತ್ರಿ ನಿದ್ದಿನ ಬೆಸ್ಟ್ ಅಂತ ಮಲ್ಕೊಂಡ್ಬಿಟ್ರೆ ನಮ್ಮಂತವ್ರ ಗತಿ ಏನು? ಹಿಂಗಾಗಿ ಇಂಥ ಸಂದರ್ಭದೊಳಗ ಕೆಲವೊಂದು ಮಾಡಿಫಿಕೇಶನ್ ಮಾಡ್ಕೋಬೇಕಾಗ್ತದೆ. ಇದು ನೈಟ್ ಡ್ಯೂಟಿ ಕಾನ್ಸೆಪ್ಟ್ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚದೊಳಗೆ ಎಲ್ಲಾ ಕಡೆ ಅದ. ಬಟ್ ಬೇರೆ ದೇಶದೊಳಗೆ ಏನದಪ್ಪ ಅಂದ್ರೆ, ನಾನು ಬೇರೆ ದೇಶದೊಳಗಿರುವಂತ ನನ್ನ ಪೇಷಂಟ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆ ತಗೊಂಡ್ ಮಾಹಿತಿ ಪ್ರಕಾರ ಹೇಳಾಕತ್ತೇನಿ. ನೈಟ್ ಡ್ಯೂಟಿ ಇರುವಂತ ವರ್ಕರ್ಸ್ ಗೆ ಸೆಪರೇಟ್ ಲಾಸ್ ಅದಾವಂತ. ಅವ್ರು ಏನ್ ಮಾಡ್ತಾರ, ಅವ್ರ ಹೆಲ್ತ್ ಕಡೆ ಬಹಳ ಕೇರ್ ತಗೋತಾರೆ. ಅವರ ಸರ್ಕ್ಯಾಡಿಯನ್ ರಿದಮ್ ಹಾಳಾಗ್ಲಾರ್ದಂಗ್ ನೋಡ್ಕೊಳ್ಳಿಕ್ಕೆ ಮ್ಯಾಕ್ಸಿಮಮ್ ಕೇರ್ ತಗೋತಾರೆ. ಸ್ಪೆಷಲ್ ಲಾಸ್ ಅದಾವಂತ. ಒಳ್ಳೆ ಕ್ವಾಲಿಟಿ ಫುಡ್ ಅನ್ನ ಕಂಪನಿ ಒಳಗೆ ಕೊಡ್ತಾರಂತ, ಅಂದ್ರೆ ಅವ್ರು ಎಲ್ಲಿ ವರ್ಕ್ ಮಾಡ್ತಿರ್ತಾರ ಅಲ್ಲಿ. ಆಮೇಲೆ ಪ್ರಾಪರ್ ಹೈಡ್ರೇಷನ್ ಆಗುವಂತ ಮಿನರಲ್ ವಾಟರ್ ಅನ್ನ ಅವ್ರಿಗೆ ಕೊಡ್ತಾರಂತ. ಮತ್ತು ನೈಟ್ ಕಡಿಮೆ ಡ್ಯೂರೇಷನ್ ಇರುವಂತ ಶಿಫ್ಟ್ಸ್ ಅನ್ನ ಹಾಕ್ತಾರಂತ. ಎರಡೆರಡು ಶಿಫ್ಟ್ ಗಳ ಮಧ್ಯೆ ಅಡಿಕ್ವೇಟ್ ರೆಸ್ಟ್ ಅನ್ನ ಕೊಡ್ತಾರಂತ ಅವ್ರಿಗೆ. ಮತ್ತು ಹೈಡ್ರೇಷನ್ ಎನ್ಕರೇಜ್ ಮಾಡ್ತಾರಂತ. ಆಮೇಲೆ ಒಂದ್ ಕೆಲ್ಸಕ್ಕೆ 2-3 ಮಂದಿ ಅಷ್ಟೇ ಅಲ್ಲಿ ಬೇಕಾಗಿದ್ರು, ಒಂದ್ 5-6 ಜನರನ್ನ ಹಾಕ್ತಾರಂತ. ಅಂದ್ರೆ ಮ್ಯಾನ್ ಪವರ್ ಹೆಚ್ಚಿಗೆ ಹಾಕ್ತಾರಂತ. ಸೊ ಸರ್ಕ್ಯಾಡಿಯನ್ ರಿದಮ್, ಹೆಲ್ತ್ ಏನೋ ಪ್ರಾಬ್ಲಮ್ ಆಗಿ ಅಲ್ಲಿ ಯಾವುದೇ ರೀತಿ ಅವಘಡ ಆಗ್ಬಾರ್ದು ಅಂತ ಹೇಳಿ ಅವ್ರು ಹಂಗ್ ಕೇರ್ ತಗೋತಾರ. ಮತ್ತು ಫ್ರೀಕ್ವೆಂಟ್ ಹೆಲ್ತ್ ಅಸೆಸ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನ ಮಾಡ್ತಾರ. ಜೊತೆಗೆ ಈ ಫಟಿಗ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನೆಲ್ಲ ಮಾಡ್ತಾರೆ. ಇವೆಲ್ಲ ಯಾಕೆ ತಗೊಂತಾರಂದ್ರ, ಅಲ್ಲೆಲ್ಲ ಬೇರೆ ದೇಶದೊಳಗ ಪಾಪ್ಯುಲೇಷನ್ ಕಡಿಮೆ ಇರೋದ್ರಿಂದ ಪ್ರತಿಯೊಬ್ಬ ಪ್ರಜೆಯು ಅವ್ರಿಗೆ ಆಸ್ತಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ ದೇಶದೊಳಗ 150 ಕೋಟಿ ಜನ ಇದ್ರ ನೈಟ್ ಡ್ಯೂಟಿ ಮಾಡೋರು ಯಾವ ರೀತಿಯಾದಂತಹ ಫೆಸಿಲಿಟೀಸ್ ಅದಾವು ಅನ್ನೋದ್ರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ. ಇರಬಹುದು, ಇರ್ಲಿಕ್ಕಿಲ್ಲ. ಅದ್ ಏನೇ ಇದ್ರು ಕೂಡ ನಮ್ ಕೇರ್ ಇನ್ನೊಬ್ರು ತಗೊಳ್ಳಿ ಅನ್ನೋದಕ್ಕಿಂತ, ಈಗ ಹೆಂಗ ನೈಟ್ ಡ್ಯೂಟಿ ಓವರ್ ಟೈಮ್ ಮಾಡೋದು ನಮ್ಗೆ ಅನಿವಾರ್ಯತೆ ಐತು, ಹಂಗ ನಮ್ಮ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳೋದು ನಮ್ಗೆ ಅನಿವಾರ್ಯತೆ ಐತಿ. ಹಂಗಂದ್ರೆ ಏನ್ ಮಾಡ್ಬೇಕು, ಕೆಲವು ಮಾಡಿಫಿಕೇಶನ್ಸ್ ಅನ್ನ ಮಾಡ್ಕೊಳ್ಳೇಬೇಕು ನಾವು. ಉದಾಹರಣೆಗೆ ಏನ್ ಮಾಡ್ಬೋದು ಅಂದ್ರೆ, ಫಸ್ಟ್ ನೈಟ್ ಡ್ಯೂಟಿ ಮಾಡೋರು ಈ ಮಧ್ಯೆ ಶಿಫ್ಟ್ ಮಧ್ಯೆ ಸ್ವಲ್ಪ ಟೈಮ್ ಸಿಕ್ಕ ತಕ್ಷಣ ಹರಟಿ ಹೊಡಿಲಾರ್ದಂಗ, ಮಾತಾಡ್ತಾ ಕೂಡ್ಲಾರ್ದಂಗ ಅಷ್ಟ ಒಂದು ಮೆಡಿಟೇಷನ್ ಸ್ಟೇಟ್ ಅನ್ನ ಮೆಡಿಟೇಷನ್ ಮಾಡ್ಕೋಬೇಕು. ಸುಮ್ಮನೆ ಕೂತ್ಕೊಂಡು ಶಾಂತವಾಗಿ ನಿಮ್ಮ ಬ್ರೈನ್ ವೇವ್ಸ್ ಅನ್ನ ಕಾಮ್ ಡೌನ್ ಮಾಡ್ಕೋಬೇಕು. ನರ್ವಸ್ ಸಿಸ್ಟಮ್ ನ ಕಾಮ್ ಡೌನ್ ಮಾಡ್ಕೋಬೇಕು. ಇಂದ ಬ್ರೈನ್ ಫಾಗ್ ಇಂದ ಹೊರಗೆ ಬರ್ಬೋದು, ಪ್ರಾಬ್ಲಮ್ ಆಗೋದಿಲ್ಲ. ಅಂಡ್ ಸೆಕೆಂಡ್ ಥಿಂಗ್, ಹೈಡ್ರೇಷನ್ ಬಹಳ ಮುಖ್ಯ. ಒಳ್ಳೆ ಕ್ವಾಲಿಟಿ ಫುಡ್ ಮತ್ತು ನೀರನ್ನ ನೀವು ತಗೊಳ್ಳಬೇಕು. ಮೂರನೇದು, ನೈಟ್ ಡ್ಯೂಟಿ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮನೆಗೆ ಬಂದಾಗ ಮತ್ತೆ ಡೇ ಟೈಮ್ ಒಳಗಡೆ ಅದು ಹುರ್ರ ಅಂತ ಕೆಲಸ ಮಾಡೋದು ಬಿಟ್ಟು, ಪಿಚ್ ಡಾರ್ಕ್ ರೂಮ್ ಒಳಗಡೆ, ಕ್ವೈಟ್ ಶಾಂತ ಇರುವಂತ ರೂಮ್ ಒಳಗಡೆ ಮಲ್ಕೊಳ್ರಿ. ಇದರಿಂದ ಅಟ್ ಲೀಸ್ಟ್ ಫಿಸಿಕಲಿ ಸ್ಟ್ರೆಂತ್, ಎಷ್ಟೋ ನಮಗ ಸ್ಟ್ರೆಸ್ ಕಡಿಮೆ ಆಗ್ತದ, ಫಿಸಿಕಲಿ ಸ್ಟ್ರೆಂತ್ ಬರ್ತದ, ರೆಸ್ಟ್ ಸಿಗ್ತದ. ಇದರಿಂದ ದೇಹದೊಳಗಾಗುವಂತ ಇನ್ಫ್ಲಮೇಷನ್ಸ್ ಕಡಿಮೆ ಆಗ್ತಾವು. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ಕಂಟಿನ್ಯೂಸ್ ಯಾರಿಗೂ ನೈಟ್ ಡ್ಯೂಟಿ ಇರುವುದಿಲ್ಲ. ಒಂದ್ ವಾರ ನೈಟ್ ಡ್ಯೂಟಿ ಇದ್ರೆ ಇನ್ನೊಂದ್ ವಾರ ಡೇ ಟೈಮ್, ಹಿಂಗ ಡೇ ಡ್ಯೂಟಿ ಇರ್ತದ ನನಗ್ ಗೊತ್ತಿದ್ದ ಪ್ರಕಾರ. ಸೊ ಡೇ ಡ್ಯೂಟಿ ಇದ್ದಾಗ ನೈಟ್ ನಿಮಗ್ ಮಲಗ್ಲಿಕ್ಕೆ ಸಿಗ್ತದ ಮನೆಗ್ ಬಂದ ತಕ್ಷಣ. ಅವಾಗ ನೀವು ಸುಮ್ನೆ ಆ ನೈಟ್ ಅನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ತಲೆ ಒಳಗೆ ಇಟ್ಕೊಂಡಿರ್ಬೇಕು, ನಾನು ಹೋದ ವಾರ ಕಂಪ್ಲೀಟ್ ಆಗಿ ನೈಟ್ ಡ್ಯೂಟಿ ಮಾಡೀನಿ, ಈ ವಾರ ನಾ ಡೇ ಡ್ಯೂಟಿ ಇರೋದ್ರಿಂದ ನೈಟ್ ನಂಗೆ ಸಫಿಶಿಯಂಟ್ ಸಿಕ್ಕದಂದ್ಮೇಲೆ ನಾ ಸರಿಯಾಗಿ ಇದ್ರದ್ದು ಬೆನಿಫಿಟ್ಸ್ ಅನ್ನು ತಗೋಬೇಕಂತೇಳಿ ಜಲ್ದಿ ಊಟ ಮಾಡಿ ಮಲ್ಕೊಳ್ಳೋ ರೂಢಿಯನ್ನ ಇಟ್ಕೊಳ್ರಿ. ಆ ನೈಟ್ ಸ್ಲೀಪ್ ಇದ್ ಕಂಪ್ಲೀಟ್ ಆಗಿ ಬೆನಿಫಿಟ್ಸ್ ಅನ್ನ ನೀವು ತಗೋಬೇಕು. ಇವುಗಳನ್ನೆಲ್ಲ ಈ ರೀತಿ ನಾವು ಮಾಡಿಫಿಕೇಶನ್ ಮಾಡ್ಕೊಳ್ಳಬೇಕಾಗ್ತದೆ. ಇನ್ ಕೆಲವು ಜನ ಏನ್ ಹೇಳಾರಂದ್ರೆ, ನಾವು ಬೆಳಿಗ್ಗೆ
5 ಗಂಟೆ 3 ಗಂಟೆಗೆ 4 ಗಂಟೆಗೆ ಎದ್ದು ಕೆಲಸ ಮಾಡ್ತಾರೆ ನಮ್ಮ ಮನೆಯೊಳಗೆ ಕೆಲವು ಜನ. ಅಂತವ್ರು ಮಧ್ಯಾಹ್ನ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ಳೇಬೇಕಾಗ್ತದ ಅಂತ ಹೇಳಿ ಅದನ್ನೇ ನಾನು ನನ್ನ ವಿಡಿಯೋ ಒಳಗೆ ಹೇಳೀನಿ. ನೀವು ಕಂಪ್ಲೀಟ್ ವಿಡಿಯೋ ಕೇಳಿದ್ರೆ ಅಥವಾ ನೋಡಿದ್ರೆ ಗೊತ್ತಾಗ್ತದ. ಈವನ್ ಆಚಾರ್ಯರು ಅದನ್ನೇ ಹೇಳಿದ್ದು. ಆಚಾರ್ಯ ಹೇಳಿದ್ದೆ ನಾ ಹೇಳೀನಿ. ಏನು ಅಂದ್ರೆ ಬಾಲರು, ಸಣ್ಣ ಮಕ್ಕಳು, ವೃದ್ಧರು, ವಯಸ್ಸಾದಂಥವ್ರು, ರೋಗಿಗಳು, ಟ್ರಾವೆಲಿಂಗ್ ಮಾಡಿದಂಥವ್ರು ಅಥವಾ ನೈಟ್ ವರ್ಕ್ ಮಾಡಿದಂಥವ್ರು, ಯಾವುದೇ ರೀತಿ ಆಕ್ಟಿವಿಟಿ ಒಳಗೆ ಇನ್ವಾಲ್ವ್ ಇದ್ದಂಥವ್ರು, ಅಂಥವ್ರು ಮಧ್ಯಾಹ್ನ ಸ್ವಲ್ಪ ಮಲ್ಕೊಳ್ಳೇಬೇಕಾಗ್ತದ. ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಲ್ಲ. ನಾವ್ ಹಂಗ ಕಂಪ್ಲೀಟ್ ಆಗಿ ನೈಟ್ ನಿದ್ದಿಲ್ಲ ಅಂದ್ರೆ ನಿದ್ದಿನೇ ಮಾಡಬಾರ್ದು ಅಂತ ಅಲ್ಲ. ಒಂದು 20 ಮಿನಿಟ್ಸ್ ನೀವು ಪವರ್ ನ್ಯಾಪ್ ಅನ್ನ ತಗೊಳ್ಳೋದ್ರಿಂದ ಫಿಸಿಕಲ್ ರೆಸ್ಟ್ ಸಿಗ್ತದ, ಆಟೋಮೆಟಿಕಲಿ ಇನ್ಫ್ಲಮೇಷನ್ ಕಡಿಮೆ ಆಗ್ತದ. ಇದನ್ನ ಮಾಡ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ, ಮಾಡ್ಕೊಳ್ಳೇಬೇಕಾಗ್ತದ. ಬೇರೆ ದಾರಿ ಏನದ ಹೇಳ್ರಿ? ಈಗ ನಮ್ಮ ಜೀವನ ನಡಿಬೇಕು ಅಂದ್ರೆ ನಾವು ನೈಟ್ ಡ್ಯೂಟಿ ಮಾಡ್ಬೇಕು, ಓವರ್ ಟೈಮ್ ವರ್ಕ್ ಮಾಡ್ಬೇಕು, ಇಂಥವೆಲ್ಲ ಮಾಡಬೇಕಾಗ್ತದ. ಓಕೆ, ನಾವು ಪಂಚಮಹಾಭೂತಗಳು ಹೇಳಿ ಬರಂಗಿಲ್ಲ, ಸೂರ್ಯನ್ ಹೇಳಕ್ ಬರಂಗಿಲ್ಲ. ನಂದು ಇವತ್ ಸೂರ್ಯಾಸ್ತ ಲೇಟ್ ಆಗು, ಸೂರ್ಯೋದಯ ಜಲ್ದಿ ಆಗ್ಬೇಡ, ಇಂಥವೆಲ್ಲ ಹೇಳಿಕ್ ಬರುದಿಲ್ಲ. ನೇಚರ್ ನೆವರ್ ಕಾಂಪ್ರಮೈಸ್. ಓಕೆ, ಸೊ ಇದು ಕಾಂಪ್ರಮೈಸ್ ಆಗುದಿಲ್ಲ. ನಾವ ನೇಚರಿಗೆ ಬೆಂಡ್ ಆಗ್ಬೇಕಾಗ್ತದ, ನಾವ ಕೆಲವೊಂದು ಮಾಡಿಫಿಕೇಶನ್ ಮಾಡ್ಕೋಬೇಕಾಗ್ತದ. ಅದಕ್ಕೋಸ್ಕರ ಅಂಥವ್ರು ಮಧ್ಯಾಹ್ನ ರೆಸ್ಟ್ ತಗೊಳ್ಳೋದು ಅನಿವಾರ್ಯತೆ. ಇನ್ ಕೆಲವು ಜನ ಏನ್ ಹೇಳಾರಂದ್ರೆ, ನೀವ್ ಹೇಳಿರಿ ಎಲ್ಲರಿಗೂ 8 ತಾಸು ನಿದ್ದೆ ಬೇಕು ಅಂತ ಹೇಳಿ, ಎಲ್ಲಾರ ಪ್ರಕೃತಿ ಒಂದೇ ತರ ಇರುವುದಿಲ್ಲ, ಬೇರೆ ಬೇರೆ ಇರ್ತದ ಅಂತ. ಅಬ್ಸಲ್ಯೂಟ್ಲಿ ಆಯುರ್ವೇದ ಇದನ್ನ ಹೇಳ್ತದೆ. ಎಲ್ಲಾರ ಪ್ರಕೃತಿ ಬೇರೆ ಬೇರೆ ಇರ್ತದೆ. ಯಥಾ ಪ್ರಕೃತಿ ತಥಾ ಚಿಕಿತ್ಸಾ. ಪ್ರತಿಯೊಬ್ಬರ ಪ್ರಕೃತಿ ಬೇರೆ ಬೇರೆ ಇರ್ತದ. ಕೆಲವು ಮಂದಿ ಕಡಿಮೆ ಸ್ಲೀಪ್ ಮಾಡಿದ್ರು ಕೂಡ ಚಲೋ ಸರ್ವೈವ್ ಆಗ್ತಾರೆ. ಉದಾಹರಣೆಗೆ ಕೆಲವು ಜನರು, ಈಗ ಇವನ್ ಕೆಲವು ಜನ ಮೆನ್ಷನ್ ಮಾಡ್ಯಾರ ಏನಂದ್ರೆ, ನಮ್ಮಲ್ಲಿ ಉನ್ನತವಾದಂತ ಅಧಿಕಾರಿಗಳು, ಈಗ ಮೋದಿಜಿ ಅಂತವರು, ನಮ್ಮ ಪ್ರಧಾನಿಗಳು ಮತ್ತು ದೊಡ್ಡ ದೊಡ್ಡ ಸಾಧು ಸಂತರು, ಇವರೆಲ್ಲ 3-4 ತಾಸು ನಿದ್ದೆ ಮಾಡ್ತಾರೆ ಅಂತ. ಅದು ಹಂಗ ಬಂದಿರೋದಿಲ್ರಿ. ಸಾಧನ, ಆಧ್ಯಾತ್ಮಿಕ ಸಾಧನೆಯನ್ನ ಅವರು ಮಾಡ್ಕೊಂಡಿರ್ತಾರೆ. ಅದು ಒಂದ್ ದಿವ್ಸಕ್ಕೆ ಬರುವಂತದ್ದಲ್ಲ. ದೇಹವನ್ನ ಆ ರೀತಿಯಾಗಿ ಪಳಗಿಸಿರ್ತಾರ, ಮನಸ್ಸನ್ನ ಪಳಗಿಸಿರ್ತಾರ. ಈಗ ನೋಡ್ರಿ, ನಮ್ಮ ಬ್ರೈನ್ ವೇವ್ಸ್ ಹೆಂಗಿರ್ತಾವಂದ್ರೆ, ಈಗ ನಾನ್ ನಿಮ್ ಜೊತೆಗೆ ಮಾತಾಡ್ಲಿಕ್ಕತ್ತೀನಲ್ಲ, ನಾನ್ ಈ ಸದ್ಯ ಬೀಟಾ ಸ್ಥಿತಿ ಒಳಗೆ ಇರ್ತೇನೆ. ನನ್ನ ಬ್ರೈನ್ ವೇವ್ಸ್ ಒಳಗ ಬೀಟಾ ಲೆವೆಲ್ ಒಳಗ ಬೀಟಾ ವೇವ್ಸ್ ವರ್ಕ್ ಆಗ್ತಾ ಇರ್ತಾವ, ಬೀಟ್ ಆಗ್ತಾ ಇರ್ತಾವ. ಅವು ಹೆಚ್ಚು ಕಡಿಮೆ 13-30 ಹರ್ಟ್ಸ್ ಪರ್ ಸೆಕೆಂಡ್. ಒಂದು ಸೆಕೆಂಡಿಗೆ 13-30 ಹರ್ಟ್ಸ್ ಟಕ್ 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 ಬಡ್ಕೋತಿರ್ತಾವ. ನಾನೀಗ ಸುಮ್ನೆ ಕೂತ್ಕೊಂಡೆ, ಸುಮ್ನೆ ರೆಸ್ಟ್ ಒಳಗೆ ಬಂದೆ ಅಂದ್ರೆ ನಾನು ಅಲ್ಫಾ ಸ್ಟೇಟಿಗೆ ಎಂಟರ್ ಆಗ್ತೇನೆ. ಅಲ್ಫಾ ಸ್ಟೇಟಿಗೆ ಎಂಟರ್ ಆದ ತಕ್ಷಣ ಅದು 13-30 ಇದ್ದದ್ದು ಕಡಿಮೆಯಾಗಿ 8-13 ಬರ್ತದೆ. ಡಗ್ 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 ಪಡ್ಕೊಳ್ಳೋದು ಸ್ವಲ್ಪ ಡಗ 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 ಅಂತ ಬರ್ತದೆ. ಸೊ ಬ್ರೈನ್ ವೇವ್ಸ್ ಅಲ್ಫಾ ಸ್ಟೇಟ್ ಒಳಗ ಕಡಿಮೆ ಆಗ್ತಾವು, ಕಡಿಮೆ ಫ್ರೀಕ್ವೆನ್ಸಿ ಇರ್ತದೆ. ಅದನ್ನ ಸ್ವಲ್ಪ ಲೈಟ್ ಸ್ಲೀಪ್ ಮಲ್ಕೊಂಡ್ವಿ ಅಂತಂದ್ರೆ ಅಲ್ಲಿಂದ ಬರೋ ತೀಟಾ ಸ್ಟೇಟಿಗೆ ಎಂಟರ್ ಆಗ್ತಾನೆ. ಅಂದ್ರೆ ತೀಟಾ ವೇವ್ಸ್ ಇರ್ತಾವು. ಅವು ಹೆಂಗಾಗ್ತಾವು? 4 to 8 ವೇವ್ಸ್ ಪರ್ ಸೆಕೆಂಡ್, 4 to 8 ಹರ್ಡ್ಸ್ ಅಂತ ಹೇಳ್ತೀವಿ. ಹರ್ಡ್ಸ್ ಪರ್ ಸೆಕೆಂಡ್ ಆಗ್ತದೆ. ಇನ್ನೂ ಕಾಮ್ ಡೌನ್ ಆಗ್ತದೆ ಬ್ರೈನ್ ವೇವ್ಸ್. ಡೀಪ್ ಸ್ಲೀಪ್ ಹೋದಾಗ ಡೆಲ್ಟಾ ಸ್ಟೇಟಿಗೆ ಹೋಗ್ತಾನೆ ಮನುಷ್ಯ. ಅವಾಗ 1-4 ಅಥವಾ 5 ಹರ್ಡ್ಸ್ ಪರ್ ಸೆಕೆಂಡ್ ಆಗ್ತದ. ಅವಾಗ ಅವನು ಕಂಪ್ಲೀಟ್ ಕಾಮ್ ಸ್ಟೇಟಿಗೆ ಹೋಗ್ತಾನೆ, ಡೀಪ್ ಸ್ಲೀಪ್ ಒಳಗೆ ಇರ್ತಾನೆ. ಯಾವಾಗ ಮನುಷ್ಯ ಕಂಪ್ಲೀಟ್ ಆಗಿ ಫೋಕಸ್ಡ್ ಆಗಿ ಒಂದು ಕೆಲಸ ಮಾಡ್ತಿರ್ತಾನೆ, ಯಾವುದೋ ಸಮಸ್ಯೆ ಸಾಲ್ವ್ ಮಾಡ್ತಿರ್ತೀವಿ, ಅಥವಾ ಪಜಲ್ ಸಾಲ್ವ್ ಮಾಡ್ತಿರ್ತೀವಿ, ಅಥವಾ ಈ ಚೆಸ್ ಆಟ ಆಡ್ತಿರ್ತೀವಿ, ಹಿಂಗೆ ಯಾವುದೋ ಒಂದ್ರೊಳಗೆ ಅಗ್ದಿ ಮನಸ್ಸಿಟ್ಟೇನೋ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಗ್ಯಾಮಾ ವೇವ್ಸ್ ನಮ್ಮ ಬ್ರೈನ್ ಒಳಗೆ ಉತ್ಪತ್ತಿ ಆಗ್ತಾವ. ಅವಾಗ ಅವು ಹೆಂಗಿರ್ತಾವ? ಅಪ್ ಟು 100 ಹರ್ಡ್ಸ್ ಪರ್ ಸೆಕೆಂಡ್ ಇರ್ತಾವ. ಬಟ್ ಇವೆಲ್ಲಾ ಸ್ಟೇಟ್ಸು ಇಂಪಾರ್ಟೆಂಟ್. ಬಟ್ ಯಾವುದೇ ಸ್ಟೇಟ್ ಒಳಗೆ ಕಂಟಿನ್ಯೂಸ್ ಇರಬಾರ್ದು. ಇದ್ರ ಮೇಲೆ ಮಾಸ್ಟ್ರಿ ಕೆಲವು ಜನ ತಗೊಂಡಿರ್ತಾರ. ಅವ್ರ ಸಾಧನೆಯಿಂದ ಗುಡಾಕೇಶಿಗಳಾಗಿರ್ತಾರ. ಅಂದ್ರ ನಿದ್ದೆಯ ಮಾಸ್ಟರ್ ಆಗಿರ್ತಾರ, ನಿದ್ದೆಯ ಸ್ಲೇವ್ ಆಗಿರೋದಿಲ್ಲ. ಗುಡಾಕೇಶಿ ಆದವರಿಗೆ ಸರ್ವ ಸಂಪತ್ತು ಒಲಿತದಂತೆ ಶ್ರೀಕೃಷ್ಣನು ಹೇಳಾನ. ನಾ ಅದನ್ನು ಕೂಡ ಒಂದು ವಿಡಿಯೋ ಒಳಗೆ ಹೇಳೇನಿ. ಹಿಂಗಾಗಿ ಇವರೆಲ್ಲ ಸಾಧು ಸಂತರು, ದೊಡ್ಡ ದೊಡ್ಡ ಒಂದು ಸಾಧಕರು ಏನ್ ಮಾಡಿರ್ತಾರೆ ಅಂದ್ರೆ, ಈ ಬ್ರೈನ್ ವೇವ್ಸ್ ಅನ್ನ ಇವ್ರು ಕೇವಲ ನೈಟ್ ಅಲ್ಲ, ಡೈಲಿ ಡೇ ಟೈಮು ನೈಟ್ ಟೈಮ್ ಕೂಡ ತಮ್ಮ ಆಲೋಚನೆಗಳನ್ನ, ತಮ್ಮ ಉಸಿರಾಟವನ್ನ ಸರಿಯಾಗಿ ಕಂಟ್ರೋಲ್ ಮಾಡಿಕೊಂಡು ಒಂದು ಮಾನಸಿಕ ಸ್ಥಿತಿಯನ್ನ ಒಂದು ಹಂತದೊಳಗೆ ರೆಸಿಲಿಯಂಟ್ ಆಗಿ ಅಂತ ಹೇಳ್ತಲ್ಲ, ಹಂಗ ಇಟ್ಕೊಂಡು ಬಹಳ ಕಾಮ್ ಸ್ಟೇಟ್ ಒಳಗಿರೋದ್ರಿಂದ ಅವರಿಗೆ ನಮ್ಮ ತರ ನಿದ್ದೆ ಬೇಕಾಗಂಗಿಲ್ಲ. ಸೊ ಅವ್ರಿಗೆ ಆಲ್ರೆಡಿ ಎನರ್ಜಿಯನ್ನ ರೀಸ್ಟೋರ್ ಮಾಡ್ಕೊಂಡಿರ್ತಾರೆ. ಹಿಂಗಾಗಿ ನಾನ್ ಮಾತಾಡ್ತಾ ಇರೋದು ನಾರ್ಮಲ್ ಪೀಪಲ್ಗೆ ಈ ರೀತಿಯಾಗಿ ನಿದ್ದೆ ಬೇಕು ಅಂತ ಹೇಳೇನೆ. ಕೆಲವು ಮಾಡಿಫಿಕೇಶನ್ಸ್ ಅಗತ್ಯ ಮಾಡ್ಲೇಬೇಕು ಆಗ್ತದ. ಇನ್ನು ಸೆಕೆಂಡ್ ಒಬ್ರು ಪ್ರಶ್ನೆ ಕೇಳಾರ ಏನು ಅಂದ್ರೆ,
ಹಿಸ್ಟೆಕ್ಟಮಿ ಆದ್ಮೇಲೆ ವಿಪರೀತ ಹೊಟ್ಟೆ ಬರ್ತದ, ಅದಕ್ಕೆ ಏನ್ ಮಾಡ್ಬೇಕು ಅದ್ರ ಬಗ್ಗೆನೇ ನಾ ಒಂದ್ ವಿಡಿಯೋ ಮಾಡೀನಿ. ಹೊಟ್ಟೆ ಬೊಜ್ಜನ್ ಹೆಂಗ್ ಕರಗಿಸ್ಬೇಕಂತ ಬಹಳ ಈಸಿ ಸ್ಟೆಪ್ಸ್ ಹೇಳೇನ್ರಿ ಅದ್ರೊಳಗೆ. ಪ್ರತಿಯೊಬ್ರು 45-55 ವರ್ಷ ಆದ್ಮೇಲೂ ಕೂಡ ಅಷ್ಟೇ ಹುರುಪ್ನಿಂದ ನೀವು ಫಾಲೋ ಮಾಡ್ಬಿಟ್ರಿ ಅಂದ್ರೆ ಈಸಿ ಸ್ಟೆಪ್ಸ್ ಹೇಳ್ಕೊಟ್ಟಿನಿ. ಅವ್ನ್ ಕರೆಕ್ಟ್ ಮಾಡಿದ್ರಿ ಅಂದ್ರೆ 100% ನಿಮ್ ಕ್ಯಾಲರೀಸ್ ಬರ್ನ್ ಆಗಿ ಈಸಿಯಾಗಿ ಸ್ಟಡಿಯಾಗಿ ನಿಮ್ದು ಬೆಲ್ಲಿ ಫ್ಯಾಟ್ ಅನ್ನ ಕಳ್ಕೋಬಹುದು. ಇದೇನಾಗ್ತದ ಬಿಫೋರ್ ಹಿಸ್ಟೆಕ್ಟಮಿ ಅಥವಾ ಬಿಫೋರ್ ಮೆನೋಪಾಸ್ ಈ ಥೈಸ್ ಬಟಕ್ಸ್ ಒಳಗೆ ಏನು ಒಂದು ಕಲೆಕ್ಷನ್ ಆಗಿರ್ತದಲ್ಲ ಫ್ಯಾಟ್, ಅದೆಲ್ಲ ಒನ್ಸ್ ಇಸ್ಟ್ರೋಜನ್ ಡೌನ್ ಆತು ಅಂದ್ರೆ ವೆದರ್ ಇಟ್ ಮೇ ಬಿ ಡ್ಯೂ ಟು ಹಿಸ್ಟೆಕ್ಟಮಿ ಆಗಿರ್ಬೋದು ಅಥವಾ ಮೆನೋಪಾಸ್ ಆಗಿರ್ಬೋದು, ಅವಾಗ ಇಸ್ಟ್ರೋಜನ್ ಡೌನ್ ಆದ ತಕ್ಷಣ ಆಟೋಮೆಟಿಕಲಿ ಅಲ್ಲಿರುವಂತ ಥೈಸ್ ಬಟಕ್ಸ್ ಒಳಗಿರುವಂತ ಫ್ಯಾಟ್ ಬಂದು ಅಬ್ಡಾಮಿನಲ್ ಫ್ಯಾಟ್ ಆಗಿ ಡೆಪಾಸಿಟ್ ಆಗ್ತದೆ. ಓಕೆ, ಇದನ್ನ ಕರಗಿಸ್ಬೇಕಾದ್ರೆ ನಾ ಹೇಳಿದಂತ ಸ್ಟೆಪ್ಸ್ ಬಹಳ ಇಂಪಾರ್ಟೆಂಟ್. ಆ ವಿಡಿಯೋ ನೋಡ್ರಿ, ನಿಮ್ಗೆ ಅಗದಿ ಎಲ್ಲರೂ ಫಾಲೋ ಮಾಡುವಂತಹ ಟೆಕ್ನಿಕ್ಸ್ ಅನ್ನ ಹೇಳಿದ್ರೆ ಫಾಲೋ ಮಾಡಿ ಒಂದು ಓತ್ ತಗೊಂಡು 3 ತಿಂಗಳು 6 ತಿಂಗಳು ನಾ ಹಿಂಗ್ ಮಾಡ್ತೀನಿ ಅಂತ ಮಾಡ್ರಿ. ಆಮೇಲೆ ನಿಮ್ಗ ಆ ಫರಕ್ ಕಂಡು ಬರ್ತದೆ, ನಿಮ್ ಬಾಡಿ ಒಳಗಡೆ ಚೇಂಜಸ್ ಕಾಣಿಸ್ತಾವು. ದೆನ್ ಯು ಕಮೆಂಟ್ ಹಾಕ್ರಿ, ಸೊ ದಟ್ ಯು ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ದ ಚೇಂಜಸ್. ಆಗೇ ಆಗ್ತದ. ಓಕೆ, ವೇಟ್ ಕಡಿಮೆ ಮಾಡ್ಕೊಳ್ಳೋದು ಆಕ್ಚುಲಿ ಅಷ್ಟು ದೊಡ್ಡ ಸಾಹಸ ಅಲ್ಲ. ನಾವ್ ಅದನ್ನ ಹಂಗ ಅನ್ಕೊಂಡ್ಬಿಟ್ಟೇವಿ, ಹೊಟ್ಟಿ ಬೊಜ್ಜು ಅದನ್ನ ಬಹಳ ತಲೆ ಕೆಡಿಸ್ಕೊಂಡೇವ್ ನಾವು. ಅಲ್ಲ, ಅದನ್ನ ಅಗ್ರಿ ಪ್ರೀತಿಯಿಂದಾನೆ ಗೌರವದಿಂದಾನೆ ನೀಟಾಗಿ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತಾರಲ್ಲ, ಹಂಗ ಮಾಡ್ಕೊಂಡ್ರಿ ಅಂದ್ರೆ ಗ್ಯಾರಂಟಿ ಬೆಲಿ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೋಬಹುದು. ಓಕೆ, ಇನ್ನೊಬ್ರು ಏನ್ ಪ್ರಶ್ನೆ ಕೇಳಾರಪ್ಪ ಅಂದ್ರೆ, ಈ ಪೈಲ್ಸ್ ಫಿಸ್ಚುಲಾ ಫಿಶರ್ಗೆ ಆಯುರ್ವೇದದಲ್ಲಿ ಏನಾದ್ರು ಟ್ರೀಟ್ಮೆಂಟ್ ಐತಾ ಅಂತ ಕೇಳಾರ. ಡೆಫಿನೆಟ್ಲಿ ಆಯುರ್ವೇದದೊಳಗ ಶಲ್ಯ ಚಿಕಿತ್ಸೆನ ಕೊಡುವಂತಹ ಡಾಕ್ಟರ್ಸ್ ಇರ್ತಾರ. ಶಲ್ಯ ತಂತ್ರವನ್ನ ಸ್ಟಡಿ ಮಾಡಿ ಶಲ್ಯ ಚಿಕಿತ್ಸೆನ ಕೊಡುವಂತಹ ಡಾಕ್ಟರ್ಸ್ ಇದ್ರ ಬಗ್ಗೆ ಕ್ಷಾರಸೂತ್ರ ಟ್ರೀಟ್ಮೆಂಟ್ಸ್ ಅಂತ ಹೇಳಿ ವಿಶೇಷವಾದ ಚಿಕಿತ್ಸೆಗಳದಾವು. ನೀವು ಅವ್ರನ್ನ ಕೇಳಿದ್ರೆ ನಿಮ್ಗೆ ಅಲ್ಲಿ ಸರಿಯಾದ ಮಾಹಿತಿನೂ ಸಿಗ್ತದೆ ಮತ್ತು ಒಳ್ಳೆ ಟ್ರೀಟ್ಮೆಂಟ್ ಕೂಡ ಸಿಗ್ತದೆ. ಬಟ್ ನಮ್ಮ ಆಸ್ಪತ್ರೆ ಒಳಗಡೆ ನಾನು ಶಲ್ಯ ಚಿಕಿತ್ಸೆಯನ್ನ ಕೊಡೋದಿಲ್ಲ ಮತ್ತು ಕ್ಷಾರಸೂತ್ರ ಥೆರಪಿಯನ್ನ ಮಾಡೋದಿಲ್ಲ. ಹಿಂಗಾಗಿ ನಮ್ಮಲ್ಲಿ ಆ ಫೆಸಿಲಿಟೀಸ್ ಇಲ್ಲ. ಓಕೆ, ಐ ಹೋಪ್ ಈ 3 ಪ್ರಶ್ನೆಗಳಿಗೆ ನಿಮಗ ಒಂದು ಸಮಾಧಾನಕರವಾದಂತ ಉತ್ತರ ಸಿಕ್ಕದ್ ಅನ್ಕೋತೀನಿ. ಯಾರು ಫಸ್ಟ್ ಟೈಮ್ ನೋಡ್ಲಿಕ್ಕೆ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾನು ಹೇಳುವಂತ ವಿಷಯ ನಿಮಗ ಲೈಕ್ ಆಯ್ತು ಅಂದ್ರ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಮತ್ತು ನಿಮ್ಮ ಎಲ್ಲಾ ಹಿತೈಷಿಗಳಿಗೆ ಇದನ್ನ ಶೇರ್ ಮಾಡ್ರಿ. ಎಷ್ಟು ಜನರಿಗೆ ಆಗ್ತದೋ ಅಷ್ಟು ಜನರಿಗೆ ನೀವು ಶೇರ್ ಮಾಡ್ರಿ, ಸೊ ದಟ್ good information reaches everybody. Thank you.